ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ತಡ ಯಾಕೆ, ಬನ್ನಿ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡೋಣ. ಪಡವಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಪಡವಲಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಕಾಯಿ, ಉಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡು ಬಾಣಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು ಇವಾಗ ನೋಡ್ತಿದ್ದೀರಾ ಅಲ್ವಾ, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಸಾಸಿವೆ ನೋಡಿ ಚಿಟಪಟ ಅಂತ ಸಿಡಿಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಸೀದೋಗೋ ಚಾನ್ಸಸ್ ಇರುತ್ತೆ, ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು ಕಡಿಮೆ ಉರಿ ಇಟ್ಕೊಂಡು. ಮತ್ತು ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಅದರೊಳಗಡೆ. ನೋಡಿ ಈಗ ನೀಟಾಗಿ ಅದನ್ನೆಲ್ಲ ಬಾಡಿಸ್ಕೊಳ್ಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದರೆ ಕ್ರಂಚಿ ಥರ ಸಿಗುತ್ತೆ. ಪಲ್ಯ ತಿನ್ಬೇಕಾದ್ರೆ ಅದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಂಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿವಾಗ. ಈ ರೀತಿ ಕರ್ಬೇವಿನ ಸೊಪ್ಪನ್ನು ಫಸ್ಟ್ಗೆ ಹಾಕ್ಬಿಟ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಹಾಕಿದ ಮೇಲೆ ಹಾಕಿದ್ರೆ ಕರ್ಬೇವಿನ ಸೊಪ್ಪು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದು ನೋಡಿನೇ ತಿನ್ನಬೇಕು ಅನಿಸುತ್ತೆ, ಆ ರೀತಿ ಕಾಣಿಸುತ್ತೆ. ಅದರಿಂದ ಮೊದಲೇ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ಫುಲ್ ಕ್ರಿಸ್ಪಿ ಆಗಿಬಿಡುತ್ತಲ್ಲ, ಪುಡಿ ಪುಡಿ ಆಗುತ್ತೆ. ಹಾಗಾಗಿ ತಿನ್ನಲಿಕ್ಕೆ ಬಾಯಿಗೆ ಸಿಗಲ್ಲ. ಹಾಗಾಗಿ ಅದರಿಂದ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀನಿ ನಂಗೆ ಕರ್ಬೇವಿನ ಸೊಪ್ಪನ್ನ. ಪಡವಲಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಇದನ್ನಂತೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಎಣ್ಣೆಲೆ. ಏಕೆಂದರೆ ಹಸಿ ವಾಸನೆ ಎಲ್ಲ ಫುಲ್ ಹೋಗಬೇಕು. ಹಸಿ ವಾಸನೆ ಹೋದ್ರೇ ತುಂಬ ಟೇಸ್ಟ್ ಆಗೋದು ಪಲ್ಯ ಮಾತ್ರ. ಹಂಗಾಗಿ ಫುಲ್ ಒಂದು 5 ಮಿನಿಟ್ ಆದರೂ ಇದನ್ನ ನೀಟಾಗಿ ಫ್ರೈ ಮಾಡಲೇಬೇಕು. ಫ್ರೈ ಮಾಡಿದ್ಮೇಲೆ ಬೇಗನೆ ಬೇಯುತ್ತೆ. ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನು ಗೊತ್ತಾ, ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಹಂಗಾಗಿ ಮತ್ತು ಅರಿಶಿನ ಕೂಡ ಅದೇ ಟೈಮಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ, ಉಪ್ಪು ಅರಿಶಿನ ಆಲ್ರೆಡಿ ಹಾಕಿದ್ದಾಯಿತು. ಮತ್ತು ತಿರುಗಿಸ್ತಾ ಇದ್ದೀನಿ ಅದನ್ನು. ಈ ರೀತಿ ಸ್ವಲ್ಪ ಬಾಡಿಸ್ಕೊಳೋದ್ರಿಂದ ಉಪ್ಪು ಮತ್ತು ಅರಿಶಿನ ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಪಲ್ಯಕ್ಕೆ ಹಿಡಿಯುತ್ತೆ ಮತ್ತು ಪಲ್ಯ ಕೂಡ ಬೇಯುತ್ತೆ. ಅದರಿಂದ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಮತ್ತೇನೆಂದರೆ ಈಗ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬೆಂದಾದಮೇಲೆ ಅದಕ್ಕೆ ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಧನಿಯಾ ಪುಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಬೋದು. ಅಥವಾ ಚಿಕನ್ ಮಸಾಲೆ ಇದಕ್ಕೆ ಸೇರಿಸ್ತಾರೆ, ಗರಂ ಮಸಾಲೆ ಸೇರಿಸ್ತಾರೆ, ಎಕ್ಸ್ಟ್ರಾ ಸೇರಿಸ್ಕೊತಾರೆ. ಬಟ್ ನಾನೇನು ಸೇರಿಸಲ್ಲ. ಇದಕ್ಕೆ ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಅಷ್ಟೇ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿ ಬೇಕು ಸ್ವಲ್ಪ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಕ್ವಾಂಟಿಟಿ ಅಂದರೆ ಪಡವಲಕಾಯಿ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ, ಕಾಯಿ ಅಷ್ಟೇ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡೇ ಹಾಕ್ಕೊಬೇಕು. ತುಂಬ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪಡವಲಕಾಯಿ ಎಷ್ಟು ತೊಗೊಂಡಿರ್ತೀವಿ, ನಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು ಕಾಯಿನ, ಇಲ್ಲಾಂದರೆ ಕಡಿಮೆ ಹಾಕಿದ್ರು ನಡೆಯುತ್ತೆ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದಾದಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅದು. ಹಂಗಾಗಿ ಒಂದು ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಏಕೆಂದರೆ ಪಡವಲಕಾಯಿ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ ನಾನು. ಒಂದು 5 ನಿಮಿಷ ಬಿಟ್ಟಾದಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವಾ, ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಪೂನಲ್ಲೆಲ್ಲ ರೌಂಡ್ ಆಗ್ತಾ ಇದ್ದರೆ ಅದನ್ನು ಹಂಗೆ ಸ್ಮ್ಯಾಶ್ ಆಗ್ತಾ ಇದೆ. ಅಷ್ಟು ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಪಲ್ಯ ಕೂಡ ರೆಡಿ ಆಯಿತು. ನೋಡಿ ಈ ರೀತಿ ಬಂದಿದೆ ನಮ್ಮ ಮಾಡಿರೋ ಅಂಥ ಪಲ್ಯ. ನಿಮ್ಮ ಮನೇಲಿ ಯಾವ ರೀತಿ ಪಲ್ಯ ಮಾಡ್ತೀರಾ, ಪಡವಲಕಾಯಿ ಪಲ್ಯ? ಅಥವಾ ನಿಮ್ಗೆ ಇಷ್ಟ ಆಯ್ತಾ ಈ ರೆಸಿಪಿ? ಇಷ್ಟ ಆದಲ್ಲಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಸೈಡಲ್ಲಿ. ನೋಡ್ತಿದ್ದೀರಾ ಅಲ್ವಾ, ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ನಾವು ಈ ರೀತಿ ಚಪಾತಿ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ನೋಡಿ ಟ್ರಯಾಂಗಲ್ ಶೇಪಲ್ಲಿದೆ, ಎಷ್ಟು ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಮತ್ತು ಇದು ನೋಡಿದ ತಕ್ಷಣ ಮಕ್ಕಳಿಗೆ ತಿನ್ನಬೇಕಪ್ಪ ಅಂತ ಮೈಂಡಿಗೆ ಹೋಗ್ಬಿಡುತ್ತೆ. ಅದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ಮತ್ತು ಮಾಡಿರೋದು ಕೂಡ ಹೌದು. ಹಂಗಾಗಿ ಮತ್ತು ಅದಕ್ಕೆ ಎಣ್ಣೆ ಕೂಡ ಹಾಕ್ತಿದ್ದೀವಲ್ವ, ಸಾಫ್ಟ್ ಆಗುತ್ತೆ ಚಪಾತಿ. ಹಂಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇನ್ನೂ ಬೇರೆ ಶೇಪಲ್ಲಿ ಮಾಡ್ಬೋದು. ಗೊಂಬೆ ಆಕಾರದಲ್ಲಿ ಮಾಡ್ಬೋದು. ನೋಡಿ ಈ ಥರ ಶೇಪಲ್ಲಿ ಮಾಡ್ಬೋದು. ನೋಡ್ತಿದ್ದೀರಲ್ವ, ಈ ಥರ ಶೇಪಲ್ಲಿ ಮಾಡಿದ್ದೀನಿ. ಮತ್ತು ಗೊಂಬೆ ಕೂಡ ಮಾಡಿದ್ದೀನಿ ಒಂದನ್ನು ನೋಡ್ತಿದ್ದೀರಾ.
ಥರ ಶೇಪ್ಸಲ್ಲಿ ವೆರೈಟಿ ಶೇಪ್ಸಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ನಾವು ಫೋರ್ಸ್ ಮಾಡಿ ತಿನ್ನೋ ಅವಕಾಶನೇ ಇರಲ್ಲ ಅಂತ ಹೇಳ್ಬೋದು. ಅವರೇ ಖಾಲಿ ಮಾಡ್ತಾರೆ. ತಟ್ಟೆಗೆ ಹಾಕ್ಕೊಟ್ಟಿದ್ನಾಗಲಿ ಅಥವಾ ಬಾಕ್ಸ್ ಇರೋದನ್ನಾಗಲಿ ಸ್ವಲ್ಪನೂ ಬಿಡದೆ ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಿಪ್ಪಿಂಗ್ ಇಷ್ಟೇ ಅಂತ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.